ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಇನ್ನು ಸೋಮವಾರ ಮತ್ತೆ ಇದನ್ನು ಕಂಟಿನ್ಯೂ ಆಗಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 12:30 ಆಗ್ತಾ ಇದೆ. ಗುಂಡ ಕೂಡ ಬಂದ, ತೋರಿಸ್ಕೊಂಡು ಟಾನಿಕ್ ಮಾತ್ರೆಯಲ್ಲಿ ಇಸ್ಕೊಂಡು ಬಂದಿದ್ದಾನೆ. ಬಂದುಬಿಟ್ಟ ತಕ್ಷಣವೇ ಹಾಕ್ಬಿಟ್ಟು ಮಲಗಿಸಿದ್ದೀನಿ, ಮಲ್ಕೊಂಬಿಟ್ಟಿದ್ದಾನೆ. ಇನ್ನು ಬಿಸಿಲಂತೂ ಮಸ್ತ್ ಇದೆ ಬಿಡಿ. ಆದರೂ ಕೂಡ ಪಾತ್ರೆ ಎಲ್ಲ ತೊಳೆದೆ, ಅವ್ನು ಬರೋಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಇನ್ನು ಮತ್ತೆ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಪಲಾವ್ ಮಾಡಿದ್ನಲ್ವ, ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದ್ದು, ಅವನು ಸರಿಯಾಗಿ ತಿನ್ನಲಿಲ್ಲ. ಅವನು ಮುದ್ದೆ ಆದರೆ ಚೆನ್ನಾಗಿ ತಿಂತಾನೆ, ತಿಂಡಿ ಐಟಮು ಮತ್ತು ಅನ್ನ ಅದೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದಿಲ್ಲ. ಮುದ್ದೆ ಆದರೆ ಚೆನ್ನಾಗಿ ಊಟ ಮಾಡ್ತಾನೆ ಹೊಟ್ಟೆ ತುಂಬ. ಅವನು ನೋಡ್ಬೋದು ಪಾತ್ರೆ ಎಷ್ಟೊಂದು ಪಾತ್ರೆ ಇದ್ವೆಲ್ಲ ತೊಳೆದಿದ್ದೀನಿ. ಬೆಳಗ್ಗೆಯಿಂದ ಅವನು ಅಸಲು ಕೈಯೇ ಬಿಡಲಿಲ್ಲ. ಅದಕ್ಕೆ ಮತ್ತೆ ನೈಟ್ ಪಾತ್ರೆ ಅವು ಎಲ್ಲ ಹಂಗೆ ಇದ್ವಲ್ವಾ, ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡೆ ಇಷ್ಟೊತ್ತು. ನಾನು ಬಂದ ತಕ್ಷಣ ಮಲಗಿಸ್ಬಿಟ್ಟಿದ್ದೀನಿ. ನೋಡಿ ಮಲ್ಕೊಂಡಿದ್ದಾನೆ. ಜೋಲಿಗೆ ಹಾಕೋಣ ಏನಂದರೆ ಬೇಡ ಅಂದ. ಅವ್ರ ಪಪ್ಪ ಸುಮ್ಮನೆ ಹಿಂಗೆ ಉಳ್ಕೊಂಡಿದ್ರು, ಅವ್ರ ಅಪ್ಪನ ಜೊತೆ ಹಂಗೆ ಮಲ್ಕೊಂಡಿದ್ದಾನೆ. ಇನ್ನೇ ಮಲ್ಕೊಳ್ಳಿ ಬಿಡು ಅಂತೇಳ್ಬಿಟ್ಟು ಇನ್ನು ಫ್ಯಾನ್ ಕೂಡ ಹಾಕಿದ್ದೀನಿ, ಸ್ವಲ್ಪ ದೂರ ಇಟ್ಟು ಹಾಕಿದ್ದೀನಿ. ಮತ್ತು ಯಾಕಂದರೆ ಫ್ಯಾನ್ ಗಾಳಿ ಕೂಡ ಜಾಸ್ತಿ ಕುಡಿಬಾರ್ದು. ಇನ್ನು ಇದಿಲ್ಲೇ ಸುತ್ತಾ ಇರುತ್ತೆ, ಶೀಟ್ ಬೇರೆ ಫುಲ್ಲು ಹೀಟ್ ಅಲ್ವಾ, ಹಂಗಾಗಿ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೀನಿ. ಏನಂದರೆ ಫುಲ್ಲು ಸೆಕೆ ಬೇರೆ ಆಗುತ್ತೆ, ಮತ್ತು ಸೊಳ್ಳೆ ಕಾಟ ಕೂಡ ಜಾಸ್ತಿ ಇದೆ ಇಲ್ಲಿ, ಹಾಗಾಗಿ ಹಾಕಿಟ್ಟಿದ್ದೀನಿ. ಹೊರಗಡೆ ಜೋಲಿ ಹಾಕೋಣ ಅಂತಂದರೆ ಹೊರಗಡೆ ಬಿಸಿಲು ಕರೆಕ್ಟಾಗಿ ಹೊಡೆಯುತ್ತೆ. ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಹೊರಗಡೆ ಹಾಕ್ಬೋದು. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನೋಡಿತಾರೆ ಬಿಸಿಲು ಬರ್ತಾ ಇರುತ್ತೆ. ಇಲ್ಲಿ ಬಿಸಿಲಿದೆ, ಜೋಲಿ ಕಟ್ಟಿ ತೂಗಬೇಕಾದ್ರೂ ಆಗಲಿ, ಮತ್ತು ಸೂರ್ಯ ಈ ಕಡೆ ಬರ್ತಾ ಫುಲ್ಲು ಬಿಸಿಲು ಬಂದುಬಿಡುತ್ತೆ. ಹಂಗಾಗಿ ಅಲ್ಲೇ ಮಲಗಿಸಿದ್ದೀನಿ. ಒಂದು ಸ್ವಲ್ಪ ಎದ್ದೇಳ್ತಾನೆ ಇವಾಗ. ಅವ್ನು ಎದ್ದೇಳೋಷ್ಟೊತ್ತಿಗೆ ಏನೇನು ಅಡುಗೆ ಮಾಡಬೇಕು. ಇನ್ನು ಪಲಾವ್ ಕೂಡ ಹಂಗೆ ಇದೆ. ಇನ್ನು ನೋಡೋಣ, ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆಗೆ ಅಕ್ಕಿ ನೆನೆಸಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಸೊಪ್ಪಿತ್ತು, ಸೊಪ್ಪು ಹಂಗೆ ಫ್ರೈ ಮಾಡ್ತೀನಿ. ತಿಂತಾನೆ, ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಹಾಕಿದ್ರೆ ಊಟ ಮಾಡ್ತಾನೆ. ಬಿಸಿ ಮುದ್ದೆಗೆ ಯಾವುದಾದ್ರೂ ಸಾಂಬಾರಾಗಲಿ ಒಟ್ಟು ಮುದ್ದೆ ಇರಬೇಕು ಅವನಿಗೆ. ಹಂಗಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಯಾರಾದರೂ ಹೊಸ್ತಾ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಕೂಡ ಯಾವ ಥರ ಬರುತ್ತೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಇವತ್ತಂತೂ ನೆನ್ನೆ 3:15 3:15 ಮಳೆ ಸ್ಟಾರ್ಟ್ ಆಗಿತ್ತು. ಇವತ್ತಂತೂ ಏನು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ. ಅಷ್ಟು ಬಿಸಿಲು, ಅಷ್ಟು ಫುಲ್ಲು ಮುಗ್ಗಮ್ಮಲ್ಲಿದೆ, ಗಾಳಿ ಅನ್ನೋದೇ ಇಲ್ಲ. ಹೆಂಗಾಗುತ್ತೋ ಗೊತ್ತಿಲ್ಲ. ಏನೋ ದೇವರಿಟ್ಟಿದ್ದಾಗಲಿ ಬೇಗ ಪಟ ಅವ್ನು ಎದ್ದೇಳೋಷ್ಟೊತ್ತಿಗೆ ಅಡುಗೆ ಒಂದು ಮುಗಿಸ್ಬಿಡ್ತೀನಿ. ಎದ್ದ ತಕ್ಷಣ ಊಟ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ ಅವ್ನು ಚೆನ್ನಾಗಿದ್ರಂತೂ ಅಸಲು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ, ಆಟ ಆಡ್ಕೊಂಡು ಇದ್ಬಿಡ್ತಾನೆ ಅವನು. ನನಗೆ ಅಸಲು ಅವ್ನು ಪಾಪ ಟಾರ್ಚರೇ ಕೊಡೋಲ್ಲ, ಆರಾಮಾಗಿರ್ತಾನೆ. ನಾನು ಹತ್ರಕ್ಕೆ ಬರೋದಿಲ್ಲ, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ. ಇವಾಗ ಇರಬೇಕಲ್ಲ, ಹಂಗಾಗಿ ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇನ್ನು ಚಿಕ್ಕದೊಂದು ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಇಟ್ಕೊಂಡು, ಸೊಪ್ಪಿತ್ತಲ್ವ, ಸೊಪ್ಪೆಲ್ಲ ನೀಟಾಗಿ ಸೋಸಿಬಿಟ್ಟು ಒಂದು 3 ಸತಿ 4 ಸತಿ ನೀಟಾಗಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕಿದ್ರಂತೂ ಸೂಪರಾಗಿರುತ್ತೆ ಟೇಸ್ಟು. ಇನ್ನು ಕಾಯಿ ಇರಲಿಲ್ಲ, ಕಾಯಿ ಇದ್ದಾವೆ, ಸುಲ್ಕೊಡೋರಿರಲಿಲ್ಲ. ಹಾಗಾಗಿ ಇರಲಿ ಬಿಡು, ಒಂದು ಟೈಮಲ್ವ ಅಡ್ಜಸ್ಟ್ ಮಾಡ್ಕೊಂಡೇನೆ ಅಂತೇಳ್ಬಿಟ್ಟು ಬೇರೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಅಮ್ಮರ ಕಡೆ ಇಷ್ಟೇ, ಅಮ್ಮರ ಮನೆ ಕಡೆ ಸೇಮ್ ಇದೇ ಥರನೇ ಮಾಡ್ತೀವಿ ನಾವು. ಜಾಸ್ತಿ ಸೊಪ್ಪಿರಲಿ, ಸ್ವಲ್ಪ ಸೊಪ್ಪಿರಲಿ, ಸುಮ್ಮನೆ ಒಗ್ಗರಣೆ ಹಾಕೊಂಡ್ಬಿಟ್ಟು ಇನ್ನು ಸೈಡ್ಸ್ಗೆ ಮುದ್ದೆಗೆ ಹಾಕೊಂಡು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಈ ಕಡೆ ಸೈಡ್ ಬಂದುಬಿಟ್ಟು ಇಷ್ಟು ಸೊಪ್ಪಿದ್ರು ಸಾಕೋದಕ್ಕೆ ಬೇಳೆಕಾಳು ಇಲ್ಲ ಹುಳ್ಳಿಕಾಳು, ಅಲಸಂದೆ ಕಾಳು, ಹೆಸರು ಕಾಳು, ಏನಾದರೂ ಆಗಲಿ ಕಾಳು ಐಟಮ್ ಎಲ್ಲ ಹಾಕ್ಬಿಟ್ಟು ಸೊಪ್ಪಲ್ಲೇ ಮಾಡಿ ಬಸ್ಸಾರು ಮಾಡಿಬಿಡ್ತಾರೆ. ನಮ್ಮ ಸೈಡಂತೂ ಸ್ವಲ್ಪ ಇದ್ದರೆ ಸಾಕು, ಸುಮ್ಮನೆ ಹಿಂಗೆ ಒಗ್ಗರಣೆ ಥರ ಫ್ರೈ ಮಾಡ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ಇವಾಗ ನಾನು ಮಾಡ್ತಾಯಿದ್ದೀನಲ್ವ, ಅದು ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗೋದಿಲ್ಲ, ಅವ್ರು ತಿನ್ನೋದು ಇಲ್ಲ ಬಿಡಿ. ನನಗೆ ಬೇಕಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ. ಗುಂಡ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ನಮ್ಮ ಮನೆಯವ್ರು ಇಷ್ಟು ಸೊಪ್ಪಿದ್ರು ಕೂಡ ಸ್ವಲ್ಪ ಕಾಳು ಹಾಕಿ ಮಾಡೋಕ್ಕಾಗಲ್ವ ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ಅವ್ರಿಗೆ ಪಲಾವ್ ರೆಡಿ ಮಾಡಿಬಿಟ್ಟು ಇನ್ನು ನಾವು ಆರಾಮಾಗೆ ಬಿಸಿ ಮುದ್ದೆ ಮತ್ತು ಸೊಪ್ಪು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೆ, ಒಂಚೂರು ಯಾಮರಿದ್ರೆ ಸಾಕು ಉಕ್ಬಿಡುತ್ತೆ ಸ್ಟವ್ ಎಲ್ಲ, ಮತ್ತೆ ಗಲೀಜಾಗುತ್ತೆ. ಎಷ್ಟು ನೀಟಾಗಿ ಇಟ್ಕೊಂಡ್ರು ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಲಿಲ್ಲ ಅಂದರೆ ಎಲ್ಲ ಉಕ್ಕಿ ಕಡೆಗೆ ಹೋಗ್ಬಿಡುತ್ತೆ. ಎಷ್ಟೇ ಸಣ್ಣಕ್ಕೆ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿರ್ತೀವಲ್ವ, ಬೇಗನೆ ಉಪ್ಪು ಬರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಅಕ್ಕಿ ಗಟ್ಟಿ ಅಕ್ಕಿ ಬೇರೆ ಹಾಕಿದ್ದೆ ಇವತ್ತು, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಕೊಳ್ಳಿ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಸಣ್ಣಕ್ಕೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಹಂಗೆ ಅಂದ್ಕೊಂಡೆ ಬೇಳೆಕಾಳೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂದ್ಕೊಂಡ್ರೆ ಮನೆಯಲ್ಲೇ ಬೇಳೆಕಾಳಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ರೇಷನ್ ಅಂತೂ ಫುಲ್ಲು ಖಾಲಿಯಾಗಿದೆ, ಏನೇನೂ ಇಲ್ಲ. ಯಾವಾಗ ತರಿಸ್ಬೇಕು ಏನೋ ಗೊತ್ತಿಲ್ಲ. ಇಲ್ಲ ಒಂದು ಸತಿ ಹೋಗ್ಬಿಟ್ಟು ತರೋಣ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಹೋಗೋ ಟೈಮ್ ಅಂತೂ ಇಲ್ಲ. ಏನು ಸ್ವಲ್ಪ ಬೇಕಂದರೆ ಇಲ್ಲೇ ತರಿಸ್ಕೊತೀನಿ, ಹೆಂಗಾಗುತ್ತೋ ನೋಡಬೇಕು.
ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಾ. ನಾನು ಅಂದರೆ ಇತ್ತೀಚೆಗೆ ನೋಡೋರು ತುಂಬ ಜನ ಇದ್ದಾರೆ. ಮತ್ತೆ ಕೇಳ್ತಾ ಇದ್ದೀರಾ ರಿಪೀಟು ಇವಾಗ ಎಷ್ಟು ತಿಂಗಳಲ್ಲಿದೆ ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಬಂದುಬಿಟ್ಟು 4 ತಿಂಗಳಲ್ಲಿದೆ. ಇನ್ನು 1ನೇ ತಾರೀಕು ಬಂದರೆ 4 ತಿಂಗಳು ತುಂಬಿಬಿಟ್ಟು ಇನ್ನು 5ನೇ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬೇಗ ದಿನ ಕಳೀತಾ ಇದೆ ಅಂದರೆ ನಿಜವಾಗ್ಲೂ ಅಪ್ಪ, ಹಿಂಗೆ ನೋಡೋಷ್ಟೊತ್ತಿಗೆ ಆಗಲೇ ಇಷ್ಟು ತಿಂಗಳಾಯ್ತಾ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಅಷ್ಟು ಅಂದರೆ ಹತ್ತ ಬರ್ತಾ 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 ಸ್ವಲ್ಪ ಭಯ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಬಾಡಿಯಲ್ಲಿ ಫುಲ್ಲು ಚೇಂಜಸ್ ಆಗ್ತಾ ಇರುತ್ತೆ. ಮತ್ತು ಆಗಲೇ ಜಾಸ್ತಿ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ, ಬಗ್ಗೋದಕ್ಕೂ ಎದ್ದೇಳೋದಕ್ಕೂ ಒಂಥರ ಅನ್ನಿಸ್ತಾ ಇರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟ್ನೇ ನಾರ್ಮಲ್ ಆದರೆ ಏನು ಕೂಡ ಪ್ರಾಬ್ಲಮ್ ಇರಲ್ಲ. ಸಿಸರಿನ್ ಆದವ್ರಿಗೆ ಸಖತ್ತು ಪ್ರಾಬ್ಲಮ್ಮು. ಮತ್ತು ಇವಾಗ 2ನೇ ಪ್ರೆಗ್ನೆನ್ಸಿ ಅಂತಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇವಾಗ ಏನಂದರೆ ಸ್ವಲ್ಪ ಮಗು ಬೆಳೀತಾ ಬೆಳೀತಾ ಹೊಟ್ಟೆ ಕೂಡ ಸ್ವಲ್ಪ ದೊಡ್ಡದಾಗ್ತಾ ಇರುತ್ತಲ್ಲ, ಆ ದೊಡ್ಡದಾಗ್ತಾ ಆಗ್ತಾ ಈ ಒಳಗಡೆ ಸ್ಟಿಚ್ ಹಾಕಿರ್ತಾರಲ್ವ, ಸ್ಟಿಚ್ ಹತ್ರ ಸಖತ್ತು ಪೇನ್ ಬರ್ತಾ ಇರುತ್ತೆ. ಮತ್ತು ಅದು ಗರ್ಭಕೋಶ ಕೂಡ ಎಳಿತಾ ಇರುತ್ತಲ್ವ, ಹಾಗಾಗಿ ತುಂಬ ಪೇನ್ ಅನ್ನಿಸ್ತಾ ಇರುತ್ತೆ. ಮತ್ತು ಸಡನ್ನಾಗಿ ಒಂದು ಕಡೆ ತಿರ್ಕೊಳ್ಳೋದಕ್ಕಾಗೋದಿಲ್ಲ, ಒಂದು ಕಡೆ ಮಲ್ಕೊಳ್ಳೋದಕ್ಕಾಗೋದಿಲ್ಲ, ಸಖತ್ತು ಪ್ರಾಬ್ಲಮ್ಮು. ನಂದಂತೂ ಸಖತ್ತು ಬಿಡಿ. ನಂದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಫಸ್ಟ್ನೇ ಡೆಲಿವರಿಯಲ್ಲಿ. ಹಾಗಾಗಿ ಇವಾಗ ನನಗೆ ಒಂಥರ ಸುಧಾರಿಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಪೇನ್ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಮಗು ಅಂದರೆ ಗುಂಡ ಹುಟ್ಟುವಾಗ ಇನ್ನು ಸಿಸರಿನ್ ಮಾಡ್ತಾ ಇರಬೇಕಾದ್ರೇ ಅವ್ರದ್ದು ಎಲ್ಲ ಪಾಪನೆಲ್ಲ ತೆಗೆದು ಎಲ್ಲ ಇದು ಮಾಡಿಬಿಟ್ಟು ಮತ್ತೆ ಹೊಲಿಗೆ ಹಾಕ್ಬೇಕಾದ್ರೆ ಏನಾಯಿತು ಅಂದರೆ ತುಂಬ ಮಿಸ್ಟೇಕ್ ಆಗಿಬಿಡ್ತಲ್ಲಿ. ಅಂದರೆ ನಾವು ಸಿಸರಿನ್ ಮಾಡ್ತಾ ಇರ್ಬೇಕಾದ್ರೆ ನಮಗೆಲ್ಲ ಕೂಡ ಗೊತ್ತಾಗ್ತಾ ಇರುತ್ತೆ, ಬಟ್ ಪೇನ್ ಮಾತ್ರ ಆಗೋದಿಲ್ಲ. ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ, ಆ ಪವರ್ ಇರೋವರೆಗೂ ನಮಗೆ ಏನು ನೋವು ಅನಿಸೋದಿಲ್ಲ. ಪ್ರತಿಯೊಂದೂ ನಮಗೆ ಕಾಣಿಸ್ತಾ ಇರುತ್ತೆ, ಕಣ್ಣೆದುರಿಗೇ ಡಾಕ್ಟ್ರೆಲ್ಲ ಮಾತಾಡೋದೆಲ್ಲ ಕಾಣಿಸ್ತಿರುತ್ತೆ, ನರ್ಸೆಲ್ಲ ಮಾತಾಡೋದೆಲ್ಲ, ಅವ್ರು ಏನೇನು ಮಾತಾಡ್ತಾರೆ ಎಲ್ಲ ಕೂಡ ನಮಗೆ ಕೇಳಿಸ್ತಾ ಇರುತ್ತೆ. ಹಂಗಾಗಿ ನನಗೆ ಹೊಲಿಗೆ ಹಾಕ್ಬೇಕಾದ್ರೆ ಏನಾಯ್ತಂದರೆ ಹಾಕ್ತಾ ಥ್ರೆಡ್ ಹಂಗೆ ಕಟ್ಟಾಗ್ಬಿಡ್ತು. ಡಾಕ್ಟ್ರು ಕೂಡ ಅಂದ್ರೆ ಎಂಥ ಥ್ರೆಡ್ ಇಟ್ಟಿದ್ದೀರಾ, ಕಟ್ಟಾಗ್ತಾ ಇದೆ, ಇದು ಚೆನ್ನಾಗಿಲ್ಲ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಯಾವಾಗ ಕಟ್ಟಾಗ್ಬಿಡ್ತು ಮತ್ತೆ ಬೇರೆ ದಾರ ತೊಗೊಂಡ್ಬಿಟ್ಟು ಮತ್ತೆ ಅದೇ ಇದಕ್ಕೆ ಇನ್ನೊಂದು ಸತಿ ಹೊಲಿಗೆ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಹೊಲ್ಕೊಂಬಂದ್ರ, ಅಲ್ಲಿ ನನಗೆ ಎಡವಟ್ಟಾಗಿದ್ದು. ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿತ್ತು ಅಲ್ಲಿ ಸಖತ್ತು ಪೇನ್ ಬರ್ತಾ ಇರುತ್ತೆ ನನಗೆ ಅವಾಗವಾಗ. ಇವಾಗೂ ಅಷ್ಟೇ, ಯಾವಾಗನ್ನ ಒಂದು ಸತಿ ಸೀನೋದಾಗಲಿ ಸ್ವಲ್ಪ ಜೋರಾಗಿ ಕೆಮ್ಮಿಬಿಟ್ರಂತೂ ಒಂಥರ ಅನ್ನಿಸ್ತಾ ಇರುತ್ತೆ, ಒಂಥರ ಅಳಗ್ಸೋ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಈ ಸತಿ ಸ್ವಲ್ಪ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಮುಂದೆ ಏನಪ್ಪ ಇದು ಅನ್ನೋ ಥರ ಭಯನೂ ಆಗ್ತಾ ಇದೆ. ಈ ಥರ ಆಗುತ್ತೆ ನೋಡಿ ಒಂದೊಂದು ಸತಿ, ನಿಜವಾಗ್ಲೂ ಹೆಂಗೆ ಅನ್ನೋದೇ ಅರ್ಥ ಆಗೋದಿಲ್ಲ ನನಗೆ. ಫಸ್ಟ್ನೇದ್ರಲ್ಲಂತೂ ಇದೇ ಪ್ರಾಬ್ಲಮ್ಮೇ ಆಗಿದ್ದು. ದಾರ ತೊಗೊಂಡು ಸ್ಟಿಚ್ ಹಾಕ್ಬೇಕಾದ್ರೆ ಅದು ದಾರ ಥ್ರೆಡ್ ಕಟ್ಟಾಗ್ಬಿಟ್ಟು ಮತ್ತೆ ಬೇರೆ ಥ್ರೆಡ್ ತೊಗೊಂಡ್ಬಿಟ್ಟು ಮತ್ತೆ ಹೊಲ್ಕೊಬಂದಿದ್ರು. ಅದೇನೇನು ಮಾಡಿದ್ರು ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಇವಾಗ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ನೋಡೋಣ ಹೆಂಗೋ ಏನೋ ಗೊತ್ತಿಲ್ಲ. ದೇವ್ರ ದಯದಿಂದ ಏನೂ ಕೂಡ ಪ್ರಾಬ್ಲಮ್ ಆಗದಿದ್ರೆ ಅಷ್ಟೇ ಸಾಕು. ಇವಾಗ ಬಂದುಬಿಟ್ಟು ಇನ್ನು ನನಗೆ ಏನಿಲ್ಲ 27, 28ನೇ ತಾರೀಕು ಹಂಗೆಲ್ಲ ಕೂಡ 5 ತಿಂಗಳಕ್ಕೆ ಬೀಳುತ್ತೆ, ಅದು ಬೇಗನೆ ಬೀಳುತ್ತವೆ. ಹಾಗಾಗಿ ಅಂದರೆ ನಾವು ಆಗೋ ಪಿರಿಯಡ್ ಮೇಲೆ ಲೆಕ್ಕ ಬರುತ್ತೆ. ಹಾಗಾಗಿ ಕೆಲವರು 28ನೇ ತಾರೀಕಿಗೆ ಹಾಕ್ತಾರೆ, ಇಲ್ಲಿ 29ಕ್ಕೆ ಹಾಕ್ತಾರೆ. ಒಟ್ಟು 1ನೇ ತಾರೀಕು ಅಂತ ಲೆಕ್ಕ ಇಟ್ಕೊಂಡ್ರೆ ಒಂದು 3 ದಿನ ಮುಂಚೆನೇ ಹಾಕ್ತಾಯಿರ್ತಾರೆ. ಹಾಗೆ ನಾನು ಕೂಡ ಒಂದು 3 ದಿನ 4 ದಿನ ಮುಂಚೆನೇ ಹಾಕ್ತಾಯಿದ್ದೆ. ಆ ಲೆಕ್ಕಕ್ಕೆ ಬಂದರೆ ಇನ್ನು ಮುಂದಿನ ವಾರದ ಅಷ್ಟೊತ್ತಿಗೆ ಇನ್ನು 5 ತಿಂಗಳಾಗಿ ಬೀಳುತ್ತೆ. ಇನ್ನು ಫೈನಲಿ ಅಡುಗೆ ಕೆಲಸ ಅಂತ ಮುಗಿಸ್ದೆ. ಅಡುಗೆ ಕೆಲಸನೂ ಆಯಿತು. ಅಷ್ಟರೊಳಗೆ ಗುಂಡನೂ ಕೂಡ ಎದ್ದ, ಫುಲ್ಲು ಡಲ್ ಆಗಿಬಿಟ್ಟಿದ್ದಾನೆ. ನೋಡೋದಕ್ಕಾಗ್ತಾ ಇರಲಿಲ್ಲ ಅವನ್ನ. ಏನೋ ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಅಪ್ಪ ಎಷ್ಟು ಇದು ಮಾಡ್ತಾಯಿರ್ತಾರೆ, ನನಗೆ ಜ್ವರ ಬಂದವೆ, ನನಗೆ ಚೆನ್ನಾಗಿಲ್ಲ ಅಂತ ಅವರಷ್ಟಿಗೆ ಅವರೇ ಅನ್ಕೊತಾ ಇರ್ತಾರೆ. ಹೆಂಗೋ ಸ್ವಲ್ಪ ಸುಧಾರಿಸ್ಬಿಟ್ಟು ಬಾರಪ್ಪ ಊಟ ಮಾಡೋಣ ಇಬ್ಬರೂ, ಬಿಸಿ ಮುದ್ದೆ ಮಾಡಿದ್ದೀನಿ ಅಂತ ಹೇಳಿ ಇನ್ನು ಸೊಪ್ಪು ಮುದ್ದೆ ಮತ್ತೊಂದು ಸ್ವಲ್ಪ ಸೈಡ್ಗೆ ಉಪ್ಪಿನಕಾಯಿ ಹಾಕ್ಕೊಂಡೆ. ಗುಂಡನಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಯಾವಾಗನಾಗಲಿ ಉಪ್ಪಿನಕಾಯಿ ಅನ್ನ ಕಲಸಿ ತಿನ್ನಿಸಿದ್ರು ಕೂಡ ಆರಾಮಾಗಿ ತಿಂತಾನೆ. ಅವನಿಗೆ ಯಾವಾಗ ಖಾರ ಜಾಸ್ತಿ ಅನಿಸುತ್ತೆ ಸಾಂಬಾರಿಗೆ, ಅವಾಗ ಕೇಳ್ತಾ ಇರ್ತಾನೆ, ನನಗೆ ಉಪ್ಪಿನಕಾಯಿ ಹಾಕಿ ತಿನ್ಸಮ್ಮ ನನಗೆ ಅಂತ ಹೇಳಿ. ಹಂಗಾಗಿ ಇರಲಿ ಅಂತ ಹೇಳಿಬಿಟ್ಟು ಇನ್ನು ಉಪ್ಪಿನಕಾಯಿ ಕೂಡ ಸೈಡ್ಗೆ ಹಾಕ್ಕೊಂಬಿಟ್ಟು ಇನ್ನು ಬಿಸಿ ಮುದ್ದೆ ಕೂತ್ಕೊಂಡು ಇನ್ನು ತಿನ್ನಿಸ್ತಾ ಇದ್ದೀವಿ. ಮುದ್ದೆ ಮಾತ್ರ ಒಂದು ಅರ್ಧ ಮುದ್ದೆ ತಿಂತಾನೆ, ಚೆನ್ನಾಗಿ ಊಟ ಮಾಡ್ತಾನೆ. ಮುದ್ದೆ ಮಾತ್ರ ಚೆನ್ನಾಗಿ ತಿಂತಾನೆ. ಇನ್ನು ಬೇರೆ ಐಟಮ್ ಮಾತ್ರ ಅಷ್ಟಕ್ಕಷ್ಟೇ ಇಷ್ಟಪಡಲ್ಲ ಜಾಸ್ತಿ. ಆದ್ರೂ ಎಲ್ಲ ಇಷ್ಟಪಡಲ್ಲ ಅಂತ ಕೂಡ ಬಿಡಬಾರ್ದಲ್ವ, ತಿನ್ನಿಸ್ಬೇಕು. ಹಾಗೆ ಬಲವಂತ ಮಾಡಿ ಆದರೂ ಇನ್ನು ತಿನ್ನಿಸ್ತಾ ಇದ್ದೆ. ಇನ್ನು ಬರ್ತಾ ಜಸ್ಟ್ ಟೈಮು 3:15 ಏನಾಗಿತ್ತು ಅಷ್ಟೇ. ಮತ್ತೆ ನೋಡ್ತಾ ಇರ್ಬೋದು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬಂತು. ಈ ಮೋಡ ಅಂತೂ ಸಖತ್ತು ಮೋಡ ಆಗಿತ್ತು. ಆ ಮೋಡಕ್ಕೆ ನೆನ್ನೆ ಬಂತಲ್ಲ ಮಳೆ, ಆ ಮಳೆಗಿಂತ ಇನ್ನೂ ಜಾಸ್ತಿ ಬರಬೇಕಿತ್ತು. ಏನು ಮಾಡೋಣ, ಸಡನ್ನಾಗಿ ಗಾಳಿ ಎದ್ಬಿಡ್ತು, ಸಖತ್ತು ಗಾಳಿ ಬಂತು. ಇನ್ನು ಮೋಡ ಎಲ್ಲ ಕೂಡ ಯಾವ್ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕಿಗೆಲ್ಲ ಹೋಯ್ತು. ಸುಮಾರಾಗಿ ಬಂತು, ಜಾಸ್ತಿ ಜೋರಾಗಿ ಕೂಡ ಏನೂ ಇಲ್ಲ.
ಸುಮ್ಮನೆ ಪಳ 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 ಅನ್ನೋದು ಬಿಡೋದು ಹಾಗೆಲ್ಲ ಮಾಡ್ತಾಯಿತ್ತು ಅಷ್ಟೇ. ಇಲ್ಲಿ ನೋಡ್ಬೋದು ಚೆನ್ನಾಗಿತ್ತು ಮೋಡ ಮಾತ್ರ ಆ ಕಡೆ ಎಲ್ಲ ಕೂಡ. ಇನ್ನು ಸಿಕ್ಕಾಪಟ್ಟೆ ಗಾಳಿ ಬಂದುಬಿಡ್ತು. ಇನ್ನು ಗಾಳಿ ಬರೋದ್ರಿಂದ ಅದೆಲ್ಲ ಆ ಥರ ಆಯಿತು. ಮತ್ತು ರೇಖಾ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರಿ, ನಿಜನೇ ಅವ್ರು ಕಮೆಂಟ್ ಮಾಡಿದ್ದು. ಹೇಳ್ಬೇಕಂದ್ರೆ ಡೈಲಿ ಚೆನ್ನಾಗೇ ಇರಬೇಕು. ಇನ್ನು ಅಟ್ಲೀಸ್ಟು ಇರೋ ಬಟ್ಟೆನೇ ಆಗಲಿ ಸ್ವಲ್ಪ ನೀಟಾಗಿ ಹಾಕ್ಕೊಂಬಿಟ್ಟು ತಲೆ ಬಾಚ್ಕೊಂಡು ಸ್ವಲ್ಪ ಇರೋದೇ ಆಗಲಿ ಹೆಣ್ಮಕ್ಳ ಲಕ್ಷಣವಾಗಿ ಚೆನ್ನಾಗಿರಬೇಕು. ಏನು ಮಾಡೋದು ನನಗೂ ಹಂಗೆ ಅನ್ನಿಸ್ತಾ ಇರುತ್ತೆ. ಆದರೆ ಫಸ್ಟಿಂದನೂ ಅದೇ ಅಭ್ಯಾಸ ಅಲ್ವಾ, ನನಗೆ ಇರಲಿ ಬಿಡು ಅನ್ನೋ ಥರನೇ ಅನ್ನಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಈ ಟೈಮಲ್ಲಾದರೂ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ರೆ ಅದು ಏನೋ ಅದು ಮನಸ್ಸಿಗೆ ಬರೋದಿಲ್ಲ. ಹಾಗಾಗಿ ಸುಮ್ಮನೆ ಹೆಂಗೆ ಅಂದರೆ ಹಂಗೆ ಇದ್ದುಬಿಡ್ತೀನಿ. ನೋಡೋಣ ಈ ಸರಿ ಮುಂದೆನಾದ್ರೂ ಸ್ವಲ್ಪ ಚೆನ್ನಾಗಿ ನೀಟಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ನೀಟಾಗಂದರೆ ಯಾವಾಗಲೂ ಚೆನ್ನಾಗೇ ಇರ್ತೀನಿ. ನಾರ್ಮಲಾಗಿ ನಾವು ಬೆಳಗ್ಗೆ ಎದ್ದರೆ ಮುಖ ತೊಳ್ಕೊಳ್ಳೋದು ಹಲ್ಲುಜ್ಜೋದು ಇರುತ್ತೆ. ಯಾವಾಗ ಒಂದೊಂದು ಟೈಮ್ ತಲೆ ಬಾಚ್ಕೊಳ್ಳೋದು ಅದು ಮಿಸ್ ಆಗ್ತಾ ಇರುತ್ತೆ. ಇನ್ನು ಬಟ್ಟೆ ವಿಷಯಕ್ಕೆ ಬಂದ್ರಂತೂ ಮನೇಲಿದ್ರಂತೂ ನಾನು ಜಾಸ್ತಿ ನೈಟಿನೇ ಹಾಕೋದು. ಇನ್ನು ಡ್ರೆಸ್ ಆಗಲಿ ಅವೆಲ್ಲ ಕೂಡ ಜಾಸ್ತಿ ಡ್ರೆಸ್ಸಸ್ ಅವೆಲ್ಲ ನನ್ನ ಹತ್ರ ಏನೂ ಕೂಡ ಇಲ್ಲ ಸದ್ಯಕ್ಕೆ. ಈಗ ನನಗೆ ಇರೋ ಪರಿಸ್ಥಿತಿಯಲ್ಲಂತೂ ಹೇಳ್ಬೇಕಂದ್ರೆ ಏನೂ ಜಾಸ್ತಿ ಡ್ರೆಸ್ ಏನಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಇವಾಗ ಎಲ್ಲಾದರೂ ಹೋಗೋದಕ್ಕೂ ಬರೋದಕ್ಕೂ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದಾವೆ ಅಷ್ಟೇ. ಅದು ಬಿಟ್ಟರೆ ಒಂದು 4-5 ನೈಟಿ ಇದ್ದಾವೆ. ಅಷ್ಟು ಬಿಟ್ಟರೆ ಡ್ರೆಸ್ಸಲ್ಲಂತೂ ನನಗೇನು ಜಾಸ್ತಿ ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ನನಗೆ ಆಚೆ ಈಚೆ ಆಗ್ತಾಯಿದೆ. ಇವಾಗ ತಗೊಳ್ಳೋದಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ. ಹಂಗಾಗಿ ಇರೋದ್ರಲ್ಲೇ ಸ್ವಲ್ಪ ನೆಕ್ಸ್ಟಿಂದ ಸ್ವಲ್ಪ ನೀಟಾಗಿ ಇರ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.